ಇವತ್ತಿನ ವಿಡಿಯೋದಲ್ಲಿ ತಾವು ನೋಡ್ತಾ ಇರ್ಬೋದು. ಇಲ್ಲಿ ಸಹಾರಾ ಎಗ್ ಪೋಲ್ಟ್ರಿ ಫಾರ್ಮ್ ವರ್ಕ್ನ ನಡೀತಾ ಇದೆ. ಇಲ್ಲಿ ಸುಮಾರು 5 ರಿಂದ 6 ವರ್ಕರ್ಸ್ ಇಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ. ಇದು ಸುಮಾರು 3 ತಿಂಗಳಿಂದ ಇಲ್ಲಿ ಶೆಡ್ಡನ್ನು ರೆಡಿ ಮಾಡಲಾಗ್ತಾ ಇದೆ. ಈಗ 40% ಶೆಡ್ ಎಲ್ಲ ಕಂಪ್ಲೀಟ್ ಮಾಡಲಾಗಿದೆ. ನಾನು ಇಲ್ಲಿ ವಿಸಿಟ್ ಮಾಡಿ ಅವರ ವಿಡಿಯೋನ ಮಾಡಿಕೊಂಡು ಅವರ ಸ್ಕೆಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸ್ಕೆಚ್ ಜೊತೆ ನಾನು ಎಗ್ ಫಾರ್ಮ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಫೈನಲ್ ಸ್ಕೆಚ್. ಈ ಸ್ಕೆಚ್ ಆಗೋಣ ಅವರ ರಿಯಾಕ್ಷನ್ ಅಂತ ತಗೊಳ್ಳೋಣ. ರಿಯಾಕ್ಷನ್ ಕೊಡ್ತಾರಂತ ಸ್ನೇಹಿತರೆ, ಅವರ ರಿಯಾಕ್ಷನ್ ಆ್ಯಂಡ್ ಸ್ಕೆಚ್ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹೀಗೆ ಮುಂದೆ ಬರೋಣ ಪೋಲ್ಟ್ರಿ. ಇಲ್ಲಿ ಎಲ್ಲ ಜಾಲಿಯನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ. ಇದರಲ್ಲಿ ಇದು 20% ಕಂಪ್ಲೀಟ್ ಆಗಿದೆ. ಇದು ನೋಡ್ಬೋದು, ಈ ನೀರನ್ನು ಸಪ್ಲೈ ಮಾಡುವ ಕಾನ್ಸೆಪ್ಟು. ಇಲ್ಲಿಂದ ಇಲ್ಲಿಗೆ ನೀರನ್ನು ಸಪ್ಲೈ ಮಾಡುತ್ತೆ. ಇದು ವಾಟರ್ ಲೆವೆಲ್ ಟ್ಯೂಬು. ಇರುವಂಥ ನೀರನ್ನು ಲೆವೆಲ್ ಚೆಕ್ ಮಾಡಿ ಹೇಳ್ತೀವಿ. ಇದು ನೀರು ಕೋಳಿಗೆ ಅಡ್ಮಿಟ್ ಮಾಡಿ ಕುಡಿತದೆ. ಇಲ್ಲಿಂದ ಇದು ಫುಡ್ ಟ್ರೇ. ಇಲ್ಲಿ ಫುಡ್ಡನ್ನು ಹಾಕಲಾಗುತ್ತೆ. ಇಲ್ಲಿಂದ ಕೋಳಿಗಳು ಫುಡ್ಡನ್ನು ತಿನ್ನುತ್ತೆ. ಇದು ಮ್ಯಾಗಿನ ಬಂದ್ಬಿಟ್ಟು ಅದು ವಾಟರ್ ಸಪ್ಲೈ ಮಾಡೋದು ಟ್ರೇ. ವಾಟರ್ ಸಪ್ಲೈ ಮ್ಯಾಗಿನ ಪೈಪು ಅಲ್ಲಿಂದ ವಾಟರ್ ಬರುತ್ತೆ. ಅಲ್ಲಿಂದ ಅಡ್ಮಿಟ್ ಮಾಡಿ ಕುಡಿತಾರೆ. ಇಲ್ಲಿಂದ ಕೋಳಿಗಳು ಸಮಯದಾಗ ಎಲ್ಲ ಒಳಗಡೆ ಹಾಕಲಾಗುತ್ತೆ. ಈಗ ಸಮಯ ರಾತ್ರಿ 9. ಕೋಳಿ ಈಗ ಲೋಡಾಗಿ ಬಂದಿದೆ. ಇದು ವಾಟರ್ ಪಂಪ್ ಸೆಂಟ್ರು. ಇಲ್ಲಿ ವಾಟರ್ ಸಪ್ಲೈ ಮಾಡ್ತಾ ಇದ್ದಾರೆ. ಇದು ವಾಟರ್ ಡ್ರೈನೇಜು. ಇಲ್ಲಿಂದ ವೇಸ್ಟ್ ವಾಟರ್ ಹೊರಗಡೆ ಹೋಗುತ್ತೆ. ಒಳಗಡೆ ಹಾಕ್ತಾ ಇದ್ದಾರೆ. ಈ ಆಲ್ಮೋಸ್ಟ್ 2 ಲೇನ್
ಕೋಳಿಗಳು ಎಲ್ಲ ಉಡಾನಲ್ಲಿ ಬಂದಿದ್ದಾವೆ. ಇನ್ನೂ ಟೂಲೇನ ನೆಕ್ಸ್ಟ್ ಡೇ ಬರ್ತಾ ಇದ್ದಾವೆ. ಈಗ ಬರೋಣ ನಾವು ನೆಕ್ಸ್ಟ್ ಡೇ ರಾತ್ರಿ 3 ಗಂಟೆಗೆ. ಈಗ ವರ್ಕ್ ಭಾಳ ಸ್ಪೀಡ್ ನಡೀತಾ ಇದೆ. ರಾತ್ರಿ ನಿದ್ದಿಲ್ಲಾರದೆ ಇಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಇವರು ನಮ್ಮ ಮಿನಿ ಶಾರುಖ್ ಖಾನ್ ನೋಡ್ರಿ, ನಮ್ಮ ಜರ್ಸಿ ಅವರು. ಇಲ್ಲಿ ತಾವು ನೋಡ್ಬೋದು, ಆಲ್ಮೋಸ್ಟ್ ಕೋಳಿಗಳಿಂದ ತುಂಬಿದ. ಈಗ ಬರೋಣ ನೆಕ್ಸ್ಟ್ ಡೇ 8:30ಕ್ಕೆ. ಈಗ ಸ್ನೇಹಿತರೆ, ಈ ಕೋಳಿಯ ಬಗ್ಗೆ ಈ ಕಂಟೈನರ್ ಒಳಗೆ ಫುಡ್ಡನ್ನು ಹಾಕಿ ಇದರೊಳಗೆ ಸುರಲಾಗುತ್ತೆ. ಈ ಕಂಟೈನರ್ ಮೂಲಕ ಮೇಲೆ ಒಂದು ಪೈಪ್ ಕಾಣ್ತಾ ಇದೆ. ಆ ಪೈಪ್ ಮುಖಾಂತರ ಫುಡ್ ಮೇಲ್ಗಡೆ ಹೋಗುತ್ತೆ. ಅಲ್ಲಿಗೆ ನಿಮಗೆ ಎಲ್ಲ ತೋರಿಸ್ತೀನಿ. ಈ ಪೈಪ್ ಮುಖಾಂತರ ಮೇಲ್ಗಡೆ ಟ್ಯಾಂಕರಲ್ಲಿ ಫುಡ್ ಬರುತ್ತೆ. ನಿಮಗೆ ತೋರಿಸ್ತೀನಿ ನಾನು ಫುಡ್ ಹಾಕೋದು. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಟ್ಯಾಂಕಲ್ಲಿ ಫುಡ್ ಹಾಕಿದ್ರು. ಈಗ ಪೈಪ್ ಮುಖಾಂತರ ಇಲ್ಲಿ ಮೇಲೆ ಇರ್ತಾ ಇದೆ. ತೋರಿಸ್ತೀನಿ. ಫುಲ್ ಫಾಸ್ಟಾಗಿ ಇದು ಫುಡ್ ಮೇಲೆ ಹೋಗ್ತಾ ಇದೆ. ಮೇಲ್ಗಡೆ ಬಂದಿದ್ದೀನಿ. ಇಲ್ಲಿಂದ ಫುಡ್ ಒಳಗೆ ಟ್ಯಾಂಕಲ್ಲಿ ಬರುತ್ತೆ. ಈಗ ಮುಂದಿನ ಮಾಹಿತಿ ಮೆಕ್ಯಾನಿಕ್ ಹೇಳ್ತಾರೆ. नीचे से ऊपर आता है। ये मोटर से नीचे से ऊपर आता है। ऊपर इसमें गिरता है। ये गिरने के बाद इसमें गिरने के बाद डब्बा ये डोर ओपन ये डोर ओपन करने के बाद ये डोर ओपन करो तो इसमें गिरता है। भर जाएगा तो डोर बंद कर देना। ये मोटर है। जब मैं लिमिट स्विच है, अगर इसे भर गया समझो, ये डोर ऊपर उठेगा। डोर ऊपर उठेगा, ऑटोमेटिक बंद हो जाएगा। ऑटोमेटिक बंद हो जाएगा। ऑटोमेटिक बंद हो जाएगा। ये माल पर भर जाएगा ना, ये प्लेट ये ऊपर भरने के बाद हाँ, ये भरने के बाद ये ऊपर उठने लगेगा। ऑटोमेटिक है। ऐसा उठे तो ये मोटर और वो लास्ट में मोटर, वो दोनों एक ही बार में बंद हो जाएगा। ಇದು ಫುಡ್ ಹಾಕುವಂಥ ರೋಲರ್. ಇದರ ಮುಖಾಂತರ ಫುಡ್ಡನ್ನು ಹಾಕಲಾಗುತ್ತೆ. ಆ್ಯಂಡ್ ಇದು ಒತ್ತುವ ಮೂಲಕ ಕೋಳಿಗಳಿಗೆ ಎಲ್ಲ ಫುಡ್ಡನ್ನು ಹಾಕಲಾಗುತ್ತೆ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಮೇಲೆ ಈ ಪೈಪ್ ಮುಖಾಂತರ ಒಳಗೆ ಫುಡ್ಡನ್ನು ಬೀಳುತ್ತೆ. ಈ ಕಂಟೈನರ್ಸ್ ಮೇಲೆ ನೋಡ್ತಾ ಇರ್ಬೋದು. ಆ್ಯಂಡ್ ಮಷಿನ್ ಕೂಡ, ಈ ಮಷಿನ್ ಮುಖಾಂತರ ಮೇಲ್ಗಡೆ ಪೈಪಲ್ಲಿ ಫುಡ್ ಬಂದು ಆ ಕಂಟೈನರ್ ಒಳಗೆ ಬೀಳುತ್ತೆ. ಆ ಕಂಟೈನರ್ ಒಳಗಿಂದ ಇಲ್ಲಿ ಆ ಪೈಪ್ ಮುಖಾಂತರ ಫುಡ್ ಟ್ರೇಯಲ್ಲಿ ಬೀಳುತ್ತೆ. हाँ हाँ बेल्ट घूमता तो पूरे इसका अंदर फैन होता है, फैन घूमता है। अगर हमको कम बेस से जाना चाहिए तो एक डोर है,
अभी ये ऑफ है, हाँ ऑफ है। ऐसा करेगा तो ऑन हो गया, ऑन हो दाना गया। नीचे गिरता है, हाँ ये घूमता तो दाना नीचे गिरता है, हाँ। ऑफ है तो अब ये पूरा ऑन हो गया, ऑन हो गया। ये अब पूरा ऑफ हो गया, अभी ऑफ हो गया। अभी ऑफ हो गया। तो बेल तो चलता है तभी दाना गिरता है, तो नहीं हाँ ऐसा लगा। करेगा तो पक्का होगा। अच्छा अच्छा। ಸ್ನೇಹಿತರೆ, ಈಗ 2 ಮಂತ್ಸ್ ಆಗೋಣ. ಈಗ ಫೈನಲ್ ರಿಸಲ್ಟ್ ನೀವು ನೋಡ್ಬೋದು. ಈಗ ಕೋಳಿಗಳು ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಯಾರಿಗೆ ಹೋಲ್ಸೇಲ್ ರೇಟ್ದಲ್ಲಿ ಇಲ್ಲಿ ಮೊಟ್ಟೆಗಳು ಬೇಕಾದರೆ ಈ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು. ಆ್ಯಂಡ್ ಇದರ ಮಾಲೀಕರು ಮೊಹಮ್ಮದ್ ರಫೀಕ್ ನಾಗರಾಳವ್ರು ಅಂತ. ಇದರ ವಿಳಾಸ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿರುವಂಥ ಹೊಸ ಹುಡ್ಕೋ ಕಾಲೋನಿ 4 ರಸ್ತೆ ಮುದ್ದೇಬಿಹಾಳ. ಯಾರಿಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಈ ವಿಡಿಯೋವನ್ನು ಕಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಧನ್ಯವಾದಗಳು.